ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್ ಎ ಬಿ ಅಗ್ರಿಕಲ್ಚರ್. ನೋಡಿ, ಇದು ನನ್ನ 20 ತಿಂಗಳ ತೋಟ. ತೆಂಗಿನ ಮಧ್ಯೆ ಅಂತರ್ ಬೆಳೆಯಾಗಿ ಹಲವಾರು ಹಣ್ಣಿನ ಬೆಳೆಗಳನ್ನ ಹಾಕಿದ್ದೀನಿ. ಅವೆಲ್ಲ ತುಂಬ ಚೆನ್ನಾಗಿಲ್ಲದೆ ಇದ್ರೂ ಕೂಡ ಸುಮಾರಾಗಾರು ಅಂತ ಬರ್ತಾ ಇದೆ. ನೋಡಿ, ಇದು ಕೋಕೋ ಗಿಡ ತಂದಟ್ಟಾಗಿ ಬರೀ ಒಂದೇ ಒಂದು ಕಡ್ಡಿ ಇತ್ತು, ನೀವೆಲ್ಲ ನೋಡಿದ್ದೀರಾ. ಆದರೂ ಕೂಡ ಇವಾಗ ಚೆನ್ನಾಗಿ ಗ್ರೋತ್ ಕಾಣಿಸ್ತಾ ಇದೆ. ನೋಡಿ, ಬಾಳೆ ಎಲ್ಲ 2-2 ಇಂಚು 3-3 ಇಂಚಿದ್ದ ಬಾಳೆಗಳು ಎಲ್ಲ ದೊಡ್ಡದಾಗಿ ಬೆಳೀತಾ ಇದೆ. ಮತ್ತು ನೋಡಿ, ಅವರೇ ಸಾಲುಗಳನ್ನ ಹಾಕಿದ್ದೀನಿ. ನೋಡಿ, ಇದು ಮಾವು ಚೆನ್ನಾಗಿ ಚಿಗುರು ಬರ್ತಾ ಇದೆ. ಎಲ್ಲ ಒಂದೊಂದು ಕಡ್ಡಿ ಇತ್ತು ನಾನು ತಂದಟ್ಟಾಗ, ಇವಾಗೆಲ್ಲ ಚೆನ್ನಾಗಿ ಚಿಗುರಿ ಸುಮಾರಾಗಿ ಏನಾಗಿಂತ ತುಂಬ ಚೆನ್ನಾಗಿ ಬರ್ತಾ ಇದೆ. ನೋಡಿ, ನನಗಂತೂ ತುಂಬ ಖುಷಿಯಾಗುತ್ತೆ. ಬಾಳೆ ನೋಡಿ, ಬಾಳೆ ಗೊನೆ ಕೂಡ ಬಂದಿದೆ. ಎಲ್ಲ ಒಂದೇ ಸಲ ಬಂದಿಲ್ಲ, ಆದರೂ ಬರ್ತಾ ಇದೆ ಎಲ್ಲ. ಈಗ 100 ಗೊನೆ ನಟ್ಟಿದ್ದೀನಿ ನಾನು. ಇದು ಒಂದು 50 ಪುಟ್ಬಾಳೆ 50 ಪಚ್ಚಬಾಳೆ ನಟ್ಟಿದ್ದೀನಿ ಸ್ನೇಹಿತರೆ. ಆ ಪುಟ್ಬಾಳೆಯಲ್ಲಿ ಒಂದು 10 ಕಂದು ಮಾತ್ರ ಬಂದಿದೆ ಇವಾಗ, ಒಂದು 10-15. ಇನ್ನು ಪಚ್ಚಬಾಳೆ ಏನು ಚುಕ್ಕಿ ಬಾಳೆ ಅಂತ ಹೇಳ್ತೀವಲ್ಲ, ಅದೆಲ್ಲ ಒಂದು 40 ಬಂದಿದೆ. ಮರಗಳೆಲ್ಲ ಅಷ್ಟೇ, ಎಷ್ಟು ಹಸ್ರಾಗಿ ಎಷ್ಟು ಸೊಗಸಾಗಿ ಬರ್ತಾ ಇದೆ ಅಂದರೆ, ಇದು ಲಾಸ್ಟ್ ಇಯರ್ ನಿಮಗೆ ನೋಡಿರೋ ಒಂದು ಕುಡಿಯೋಕೆ ಕೂಡ ಎಳ್ಳಿರಲಿಲ್ಲ. ಇವಾಗೆಲ್ಲ ಚೆನ್ನಾಗಿ ಎಲ್ಲ ಕಾಯಿಗಡ್ತಾ ಇದೆ, ಹಸ್ರುಗಡ್ತಾ ಇದೆ. ಆ ಕೆಲಸ ಈ ಕೆಲಸ ಅಂತ ಮಾಡಿ ನಮಗೂ ಸಾಕಾಗೋಗಿರ್ತದೆ. ಅದ್ರಲ್ಲಿ ತೋಟದೊಳಗಡೆ ಬಂದ್ಬಿಟ್ಟು ನಾವು ನೋಡಿದರೆ ಎಷ್ಟು ಆನಂದ ಆಗುತ್ತೆ ಅಂದರೆ, ನಾವು ಬೆಳೆದಿರತಕ್ಕಂಥ ಗಿಡ ನೋಡಿ, ಇದೊಂದು ಬಾಳೆ ಎಷ್ಟು ಚೆನ್ನಾಗಿ ಬರ್ತಾ ಇದೆ. ಅದು ಎಷ್ಟು kg ಬರುತ್ತೆ ಏನೋ ಅದು ಸೆಕೆಂಡ್ರಿ, ಆದರೆ ಬರ್ತಾ ಇದೆಯಾ ನೋಡಿ. ನಾನು ಯಾವುದೇ ಕಂದುಗಳನ್ನ ಕಟ್ ಮಾಡಿಲ್ಲ ಸ್ನೇಹಿತರೆ. ಇದೊಂದು ಪ್ರಯೋಗ ಮಾಡೋಣ. ಈ ಕಂದುಗಳು ಕಟ್ ಮಾಡೋದ್ರಿಂದ ಇನ್ನೂ ತುಂಬ ಜಾಸ್ತಿ ಆಗುತ್ತೆ ಕಂದುಗಳು ಅಂತ ನಾನು ಕಟ್ ಮಾಡಿಲ್ಲ. ನೋಡೋಣ, ಇದು ಪ್ರಯೋಗ. ಈ ಗೊನೆನ ಬಿಟ್ಬಿಟ್ಟು ನೋಡ್ತೀನಿ, ಕಂದುಗಳು ಕಟ್ ಮಾಡಿದ್ರೆ ಯಾವ ಥರ ಬರುತ್ತೆ. ಒಂದು ಸಾಲ ಕಟ್ ಮಾಡ್ತೀನಿ, ಒಂದು ಸಾಲನ ಹಾಗೆ ಬಿಡ್ತೀನಿ. ನೋಡೋಣ ಅದು ಯಾವ ಥರ ಮುಂದೆ ಬರುತ್ತೆ ಅಂತ. ನೀವು ನೋಡ್ತಿರಲ್ಲ, ಹಾಗೆ ಇದು ಗೊಬ್ಬರ ಅದು ಇದು ತಯಾರು ಮಾಡ್ತೀನಲ್ಲ ನೋಡಿ. ಬಾಳೆ ಹೂವುಗಳು, ಡಿಕಂಪೋಸರ್ ಅದು ಇದೆಲ್ಲ ಹಾಕಿ ರೆಡಿ ಮಾಡಿದೆ. ಇದನ್ನ ತೋಟಗಳಿಗೆ ಉಪಯೋಗಿಸ್ತೀನಿ. ಇದರೊಳಗಡೆ NPKದು OWDC ಅಂತ ಬರುತ್ತಲ್ಲ, ಅದಿದೆ ನೋಡಿ. ಎಲ್ಲ ತೋಟನೂ ಅಷ್ಟೇ, ಎಲ್ಲೋದ್ರೂ ಒಂಥರ ಹಸಿರು. ನೆನ್ನೆ ತಾನೇ ಮಳೆ ಹೋಯ್ತು, ಸುಮಾರು ದಿನದಿಂದ ಮಳೆ ಇರಲಿಲ್ಲ. ಮಳೆ ಹೋದಿರೋದ್ರಿಂದ ಇನ್ನೂ ಒಂದು ಇದ್ರೊಳಗಡೆ ತಿರುಗಾಡೋಕ್ಕೆ ಭಾಳ ಖುಷಿ ಆಗ್ತಾಯಿದೆ. ನೋಡಿ, ಬಾಳೆ ಎಲ್ಲ ಭಾಳ ಸೊಗಸಾಗಿ ಅಂದರೆ, ನಾನು ತೋಟದೊಳಗೆ ತಿರುಗಾಡ್ತೀರಿ ಎಲ್ಲೋ ಮಲೆನಾಡಿಗೆ ಹೋಗಿದ್ದೀನಿ ಅನ್ನೋ ಅಷ್ಟು ಖುಷಿ ಆಗುತ್ತೆ. ನೋಡಿ, ಇಲ್ಲೊಂದು ಗೊನೆ ಬಂದಿದೆ ನೋಡಿ, ಕೋಕೋ. ಹಾಗೆ ಇದು ಮಾವು ತಂದು ಹಾಕಿದೆ ಸ್ನೇಹಿತರೆ. ಈಗ ಒಂದು ತಿಂಗಳಾಯ್ತು ಅಷ್ಟೇ. ಇಲ್ಲಿಗೆ ಒಂದು ಗಿಡ ಹೋಗ್ಬಿಟ್ಟಿತ್ತು. ಗಿಡ ಹೋಗಿದ್ದರಿಂದ ಮಾವು ತಂದು ಹಾಕ್ತೆ. ನೋಡಿ, ಅಲ್ಲಿ ಈಚ್ ಬಂದಿದೆ. ಇದು ಎಲ್ಲ ಕುಯ್ದಾಕಿದೆ, ನೋಡೋಣ ಅಂದ್ಬಿಟ್ಟು 2 ಬಿಟ್ಟಿದ್ದೀನಿ. ನೋಡಿ, ಇದು ಕೋಕೋ ಎಷ್ಟು ಎತ್ತರಾಗಿದೆ. ಆಲ್ಮೋಸ್ಟ್ ಇದಾಗಲೇ ಒಂದು 5-6 ಅಡಿ ಅಷ್ಟು ಹೈಟ್ ಬೆಳೆದ್ಬಿಟ್ಟಿದೆ. ಅದು ಯಾವ ಥರ ಬೆಳ್ಕೊಳುತ್ತೆ ಅನ್ನೋದೇ ಗೊತ್ತಾಗಲ್ಲ. ಇನ್ನೊಂದು ನಾನು ಹೇಳಬೇಕು ಸ್ನೇಹಿತರೆ, ನಾನು 20 ತಿಂಗಳ ಅನುಭವದಲ್ಲಿ ನಾನು ನಿಮ್ಗೆ ಹೇಳಬೇಕು ಅಂದರೆ, ಇದರೊಳಗಡೆ ಕೆಲಸ ತುಂಬ ಕಮ್ಮಿ ಆಗಿದೆ. ಈಗ ನಮ್ಮ ಮೊದಲು ತೋಟ ನಾವು ನೋಡ್ಕೊತಿದ್ವಲ್ಲ, ಅದರಲ್ಲಿ ಈಗ ಉಳುಮೆ ಮಾಡಬೇಕು, ಕಳೆ ಬಂದ್ಬಿಡ್ತು, ಗೊಬ್ಬರ ಹಾಕಬೇಕು. ಮತ್ತು ಈ ಬುಡಗಳಿಗೆಲ್ಲ, ಬಾಳೆ ಬುಡಗಳಿಗೆ ನೋಡಿ, ಬಾಳೆ ಇದೆಯಲ್ಲ, ಈ ಬಾಳೆ ಬುಡಗಳಿಗೆಲ್ಲ ಮಣ್ಣು ಹಾಕಬೇಕು. ಇದು ಹಲವಾರು ಕೆಲಸಗಳಿರ್ತದೆ. ಯಾವಾಗಲೂ ಇದರೊಳಗಡೆ ಕೆಲಸ ಇರ್ತದೆ. ನಾನು ತಂದು ನಟ್ಟಿರೋದು ಬಿಟ್ಟರೆ ಸ್ನೇಹಿತರೆ ನೋಡಿ, ಗೆಡ್ಡೆಗೂ ಕೂಡ ನಾನು ಯಾವುದೇ ರೀತಿ ಮಣ್ಣು ಹಾಕಿಲ್ಲ. ಈ ಟ್ರಂಚು ಏನಂದರೆ, ಇದು ನಮಗೆ ನೀರು ಹೋಗುತ್ತೆ ಅಂದ್ಬಿಟ್ಟು ಅಡ್ಲಾಗಿ ಬದು ಹಾಕ್ಸಿದ್ದೀನಿ. ಬದುಂದು ಏನು ಟ್ರಂಚ್ ಆಗಿತ್ತಲ್ಲ, ಆ ಟ್ರಂಚ್ ಒಳಗೆ ನಟ್ಟಿದ್ದೀನಿ ನೋಡಿ. ಈ ಸಾಲೆಲ್ಲ ಟ್ರಂಚೇ ಇಲ್ಲ ನೋಡಿ. ಕಾಯಿ ಎಲ್ಲ ಚೆನ್ನಾಗಿ, ಅವರೇ ಗಿಡ ನಮ್ಗೆ ಏನು ಬೇಕೋ ಅದು ಹಾಕೋದು ಸ್ನೇಹಿತರೆ. ಬ್ಯಾಡದೇ ಇರೋದ 1 ತಿಂಗಳು 2 ತಿಂಗಳಿಗೆ ಅಥವಾ 3 ತಿಂಗಳಿಗೆ ಒಂದ್ಸಲಿ ವೀಡ್ ಕಟ್ಟರ್ ಬರುತ್ತಲ್ಲ, ಆ ವೀಡ್ ಕಟ್ಟರಲ್ಲಿ ಕಟ್ ಮಾಡಿಬಿಡೋದು ಸಾಕು. ಎಲ್ಲ ಒಳ್ಳೆ ಗೊಬ್ಬರ ಆಗುತ್ತೆ ನೋಡಿ. ಏನು ಕಡಿಮೆ ಆಗಿದೆ ನೋಡಿ. ಇದೊಂದು ಮಾವು ಅಷ್ಟಾಗಿ ಗ್ರೋತ್ ಇಲ್ಲ, ಹೇಗಿದೆ ಆಗಿದೆ. ಬಟ್ ಸತ್ತೋಗಿಲ್ವಾ, ಮುಂದೊಂದು ದಿನ ಬಂದೇ ಬರುತ್ತೆ. ಕಲ್ಲು ಬಂಡೆ ಮೇಲೆ ನಟ್ಟಿರೋದ್ರಿಂದ ನೋಡಿ, ಸಾಲೆಲ್ಲ ಅಷ್ಟು ಗ್ರೋತ್ ಇಲ್ಲ. ಅದ್ರ ಕೆಳಗಡೆ ಬರೀ ಒಂದು ಅರ್ಧ ಅಡಿ ಮಣ್ಣಿದೆ ಅಷ್ಟೇ. ಇಲ್ಲ ಅಂದರೆ ಅದು ಇನ್ನೂ ಚೆನ್ನಾಗಿ ಬರ್ತಿತ್ತು ನೋಡಿ. ಇದು ಮಾವು ಎಷ್ಟು ಹೈಟ್ ಆಗ್ಬಿಟ್ಟಿದೆ ಅಂದರೆ, ಈ ವರ್ಷನೇ ಕಾಯಿ ಬಿಡ್ಬೋದು ಅಂದ್ಕೊಂಡಿದ್ದೀನಿ. ನೋಡೋಣ. ಈ ನಮ್ಮ ಸ್ನೇಹಿತರೆಲ್ಲ ಹೇಳ್ತಾ ಇರ್ತಾರೆ ಕೆಲವರು, ನಮಗೆ ತೋಟಕ್ಕೆ ವರ್ಷಕ್ಕೆ ಇಷ್ಟು ಖರ್ಚು ಬರುತ್ತೆ, ಅಷ್ಟು ಖರ್ಚು ಬರುತ್ತೆ, ನಂದು ಆ ಥರ ಈ ಥರ ಅಂತ. ಬಟ್ ನಂದು ಏನು ಅಂತ ಖರ್ಚಿಲ್ಲ. ಈಗ ಬೆಲ್ಲ ಸ್ವಲ್ಪ ತಂದು ಖರ್ಚು ಮಾಡಿರೋದು ಬಿಟ್ರೆ, ಈ ಬೆಲ್ಲ 60 ರೂಪಾಯಿ 70 ರೂಪಾಯಿ kg ತಗೋತಾರೆ, ಆರ್ಗ್ಯಾನಿಕ್ ಬೆಲ್ಲ ಅಂತ. ಅದು ಬಿಟ್ರೆ ಇನ್ನೇನು ಅಂತ ನಮಗೆ ಖರ್ಚು ಬರೋಲ್ಲ. ಈಗ ವಾರ 15 ದಿನಕ್ಕೊಂದ್ಸಲಿ ರೆಡಿ ಮಾಡಿರೋದನ್ನ ವೆಂಚುರಿ ಮುಖಾಂತರ ಎಲ್ಲಕ್ಕೂ ಹೊಡೆದ್ಬಿಡ್ತೀವಿ. ತಿಳಿದವರು ಅದನ್ನೂ ಮಾಡಬಾರ್ದು, ಏನೂ ಮಾಡೋದು ಬೇಕಾಗಿಲ್ಲ, ಸ್ವಾಭಾವಿಕವಾಗಿ ಅದೇ ಬರುತ್ತೆ ಅಂತ ಹೇಳ್ತಾರೆ. ಆದರೂ ಮನುಷ್ಯ ಅಲ್ವಾ, ಸುಮ್ಮನೆ ಇರೋಕ್ಕಾಗಲ್ಲ. ಅವ್ನಿಗೆ ಏನಾರು ಒಂದು ಮಾಡಿದ್ರೆ ತೃಪ್ತಿ. ಅದಕ್ಕೆ ಏನು ಮಾಡೋದು, ನಾವು ಏನಾರು ಒಂದು ಅಷ್ಟೇ ಮಾಡೋದು. ಮತ್ತು ವರ್ಷಕ್ಕೆ 1-2 ಸಲ, ವರ್ಷಕ್ಕೆ 1 ಸಲಿನಾರು ಅಟ್ಲೀಸ್ಟು ಈಗ ತಿಪ್ಪೆ ಗೊಬ್ಬರಗಳು ಬರುತ್ತಲ್ಲ, ಹಸುದು ಗೊಬ್ಬರ, ಕುರಿ ಗೊಬ್ಬರ, ಕೋಳಿ ಗೊಬ್ಬರ, ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೆ ಅದನ್ನ ಹಾಕಿದರೆ ಇನ್ನೂ ಚೆನ್ನಾಗಿ ಬರುತ್ತೆ ನೋಡಿ. ಎಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನನಗಂತೂ ಸಮಾಧಾನ ಇದೆ. ನಾನು ಮಾಡ್ತಾ ಇರೋ ಕೃಷಿಲಿ ನನಗೆ ತುಂಬ ಸಮಾಧಾನ ಇದೆ ನೋಡಿ. ಕಾಯೆಲ್ಲ ಹಳಿನೇ ಇರಲಿಲ್ಲ ಸ್ನೇಹಿತರೆ ನೋಡಿ, ಎಲ್ಲ ಹಳಿ ಕಷ್ಟ ಇದೆ. ನಾಳೆ ಜೇನು ಪೆಟ್ಟಿಗೆ ತರೋಣ ಅಂತ ನಮ್ಮ ಸ್ನೇಹಿತರೊಬ್ರು ಹೇಳಿದ್ದಾರೆ.
ಜೇನು ಬಗ್ಗೆ ಟ್ರೈನಿಂಗ್ ಹೋಗ್ತಾ ಇದ್ದೀನಿ ನಾಳೆ. ನೋಡೋಣ ಅದು ಯಾವ ಥರ ಟ್ರೈನಿಂಗ್ ಬರುತ್ತೆ ಅಂತ ನೋಡ್ಕೊಂಡು ಒಂದು 4 ಪೆಟ್ಟಿಗೆ ತಂದುಬಿಟ್ಟು ಇಡೋಣ ಅಂತ. ಅದು ಇಡೋದ್ರಿಂದ ಇನ್ನೂ ಅನುಕೂಲ ಆಗುತ್ತೆ ಅಂತ ಹೇಳಿದ್ದಾರೆ. ಕೃಷಿಲಿ ಹೆಂಗಪ್ಪ ಅಂದರೆ ನಾವು ಏನು ಪಡಿತೀವಿ ಅದೆಲ್ಲ ಲಾಭನೇ. ಒಂದು ಹಾಕಿದರೆ 1000 ಆಗುತ್ತೆ. ಒಂದು ಹಾಕಿದರೆ ಯಾವುದಾದ್ರೂ ಬಿಸ್ನೆಸ್ಸಲ್ಲಿ ಅಥವಾ ಯಾವ್ದಾದ್ರು ಇದರಲ್ಲಿ 1000 ಮಾಡ್ಬೋದು ಅಂದ್ರೆ 1000 ಪಟ್ಟು ಮಾಡ್ಬೋದು ಅಂದ್ರೆ ಕೃಷಿಲಿ ಒಂದೇ ಸಾಧ್ಯ. ನೋಡಿ, ಇದೊಂದು ಬಟರ್ ಫ್ರೂಟ್ ಗಿಡ ಒಂದು ಬೀಜದಿಂದ ಆಗಿದೆ. ಮುಂದೆ ವರ್ಷದಿಂದ ನನಗೆ ಕಾಯಿ ಸ್ಟಾರ್ಟ್ ಆಗುತ್ತೆ. ಎಷ್ಟು ಬಿಡ್ತದೋ, 100 ಬಿಡ್ತದೋ, 1000 ಬಿಡ್ತದೋ, 10 ಬಿಡ್ತದೋ, ಎಲ್ಲ ಲಾಭನೇ. ಅದೇನು ಮಾಡಿದೆ, ಅದು ಬದುನಲ್ಲಿ ಅದಿದೆ. ನೋಡಿ, 2 ತೆಂಗಿನ ಮರ ಆಯಿತು. ಆ ತೆಂಗಿನ ಮರ ಮಧ್ಯಕ್ಕೆ ಒಂದು ಬಾಳೆ ಹಾಕಿದ್ದೀನಿ. ಅದಿರೋ ಅಷ್ಟು ದಿನ ಇರ್ತದೆ. ಅದಕ್ಕೇನು ಬಂಡವಾಳವೇ, ನಮ್ಮ ಸ್ನೇಹಿತರ ಹತ್ರ ಒಂದು ಕಂತು ತಂದಿದ್ದೀವಿ, ನಟ್ಟಿದ್ದೀವಿ. ಉಳ್ಸೋಕ್ಕೆ ನಮ್ಗೆ ತೊಂದರೆ ಆಗುತ್ತೆ ನನಗೇನಿಲ್ವಲ್ಲ. ನೋಡಿ, ಇದು ಚಾಪುರ ಬದನೆ ಗಿಡ. ಈ ಬುಡದಲ್ಲಿ ಒಂದು ಚಾಪುರ ಬದನೆ ಮಾರ್ಕೆಟ್ಗೆ ಹೋದಾಗ ಒಂದು ಅದೇ ಮೊಳಕೆ ಬಂದಿರುತ್ತಲ್ಲ, ಅದು ತಂದುಬಿಟ್ಟು ನಟ್ಟಿದೆ. ನೋಡಿ, ಗಿಡದ ಮೇಲೆಲ್ಲ ಹಬ್ಕೊಬಿಟ್ಟಿದೆ. ಒಂದು 10 ಬಿಟ್ಟಿತ್ತು, ಮೊನ್ನೆ ಕುಯ್ಕೊಂಡು ಹೋಗಿದ್ದೀನಿ. ಪಲ್ಯ ಮಾಡ್ಕೊಂಡು ತಿಂದಿದ್ದೀವಿ. ಸೊಕ್ಸ ಆಗಿತ್ತು. ನಾವೇ ಬೆಳೆದಿರೋದಲ್ವ, ಏನೋ ಒಂಥರ ವಿಶೇಷ ರುಚಿ ಅನಿಸುತ್ತೆ. ಅದು ನಮ್ಮ ಭಾಗ್ಯ. ಇದು ಪಪ್ಪಾಯ ಗೊತ್ತಲ್ಲ. ಇಲ್ಲಿಂದ ನೋಡಿ, ಈ ನ್ಯಾರದಿಂದ ಹಣ್ಣು ಕುಯ್ಕೊಂಡಿದ್ದೀವಿ ಅಲ್ಲಿ ತನಕ. ಇನ್ನು ಎಷ್ಟು ಹಣ್ಣು ಐತೆ ನೋಡಿ, ಒಂದು 25 ಹಣ್ಣು ಬಂದು ಸಿಕ್ಕಿದೆ ಆಗಲೇ. ಇನ್ನೂ ಒಸಿ ಬಿಟ್ಟಿಲ್ಲ. ಅದಂತೂ ತುಂಬ ಚಿಕ್ಕದು ಬರುತ್ತೆ. ಸ್ವೀಟ್ ಕಡಿಮೆನೇ, ಆದ್ರೂ ಅದ್ಭುತವಾಗಿರ್ತದೆ ತಿನ್ನೋಕ್ಕೆ. ಬೂದ್ಬಾಳೆ ಮೊದಲನೇ ಸಲ ಗೊನೆ ಬಂದೈತೆ. ಬೂದ್ಬಾಳೆ ಎಷ್ಟಪ್ಪ ಬರ್ತದೋ ಗೊತ್ತಿಲ್ಲ. ನೋಡಿ, ತಂದು ನಟ್ಟಿದ್ದೆ. ಮೊದಲನೇ ಗೊನೆ ಹೊರಟೈತೆ. ವಿಡಿಯೋ ಮಾಡೋ ಉದ್ದೇಶ ಅಷ್ಟೇ. ಯಾರು ಡಿಮೋಟಿವೇಟ್ ಆಗೋ ಅವಶ್ಯಕತೆ ಇಲ್ಲ. ಈಗ 12 ತಿಂಗಳಿಗೆ ಬಾಳೆಗೊನೆ ಬರಬೇಕು ಅಂತಾರೆ. ನಮ್ದೆಲ್ಲ 20 ತಿಂಗ್ಳಾಕ್ ಬಂತು, ಇನ್ನೂ ಒಂದೊಂದು ಬಂದೇ ಇಲ್ಲ. ಬರೋದು ಕೆಲವು ಬಂದಿದೆ. ಅದಕ್ಕೆಲ್ಲ ಬೇಜಾರು ಮಾಡ್ಕೋಬಾರ್ದು. ಯಾವಾಗ ಬರ್ತದೆ ಅದೇ ಭಾಗ್ಯ. ಹೆಚ್ಚು ದಿನ ಆದ ಈಗ ಒಂದು ಯಾವುದೇ ಗಿಡ ಹೆಚ್ಚು ದಿನ ಜೀವಿಸ್ತೈತೆ ಅನ್ನೋದಕ್ಕೆ ನಾವು ಖುಷಿ ಪಡ್ಬೇಕು. 10 ತಿಂಗಳಿರೋ ಗಿಡ 20 ತಿಂಗಳೈತೆ ಅಂದರೆ ರಾಯಸ್ನ ವೃದ್ಧಿಸ್ಕೊಂಡೈತದು. ಗೊನೆ ಕೊಡೋದು ಲೇಟ್ ಆಗ್ಬೋದು, ಗೊನೆನ ಅಷ್ಟೇ ಕ್ವಾಲಿಟಿಯಾಗಿ ಕೊಡ್ತದೆ. ಈಗೆಲ್ಲ ನೀವೇ ನೋಡಿದ್ರೆ ಅದು ಇದು ತಿಂದು ಆರೋಗ್ಯ ಎಲ್ಲ ಹಾಳಾಗ್ತಾ ಇರ್ತದೆ. ಈಗ 6 ತಿಂಗಳು ಬೆಳೀತಿದ್ರು ಮೊದಲೆಲ್ಲ ರಾಗಿನ, ಈಗ 3 ತಿಂಗಳಿಗೆ ಬಂದಿದ್ದೀವಿ. ಅದೇ ರೀತಿ ಹೋದರೆ 2 ತಿಂಗಳು 1 ತಿಂಗಳಿಗೂ ಬರ್ಬೋದೇನೋ. 5G ತಂತ್ರಜ್ಞಾನ ಅಂತ ನಮಗೆ ಗೊತ್ತಿಲ್ಲಪ್ಪ. ಈಗ ನೋಡಿ, ನಮ್ಮದೆಲ್ಲ ಆಲ್ರೆಡಿ 20 ತಿಂಗಳಾಗಿದೆ. ಈ ಗೊನೆ ಎಲ್ಲ ಇದೆಲ್ಲ 20 ತಿಂಗಳಾಗಿದೆ. ಇನ್ನೂ ಈಗ ಬರ್ತಾಯಿದೆ ಗೊನೆಗಳು. ಬರಲಿ, ನಮಗೇನು 25 ತಿಂಗಳಾಗಲಿ ಬಿಡಿ, 30 ತಿಂಗಳಿಗೆ ಬರಲಿ. ಅದಷ್ಟು ದಿನ ಬದುಕಿತ್ತಲ್ಲ ಅಂದರೆ ನಮಗೆ ಖುಷಿ. ನೋಡಿ, ಗಿಡಗಳೆಲ್ಲ ಹಾಕಿದೆಯಲ್ಲಪ್ಪ, ಇದೆಲ್ಲ ನಿಮ್ಮ ತೋಟದ ಫಲವತ್ತತೆ ತಿನ್ಕೊಳ್ಳುತ್ತೆ ಅಂತ ಕೆಲವರು ಸ್ನೇಹಿತರು ಹೇಳ್ತಾರೆ. ಕೆಲವರು ತಿಳಿದವ್ರು ಹೇಳೋ ಪ್ರಕಾರ ಏನಂದರೆ, ಇದು ನಾವು ಇದರಲ್ಲಿ ಏನು ಮಾಡ್ತೀವಿ, ಬರೀ ಕಾಯಿಗಳು ಮಾತ್ರ ಕುಯ್ಕೋತೀವಿ. ಕಾಯಿಗಳು ಕುಯ್ಕೊಂಡ್ಮೇಲೇನೋ ಉಳಿದಿರ್ತಕ್ಕಂಥ ವೇಸ್ಟ್ ಎಲ್ಲ ಇಲ್ಲೇ ಕರಗುತ್ತಲ್ವಾ. ಕರಗಿದ್ರೆ ಅದು ನಮ್ಗೆ ಗೊಬ್ಬರ ಅಲ್ವಾ, ಅದೇ ಗೊಬ್ಬರ ಆಗುತ್ತೆ. ಇಷ್ಟಾಗುತ್ತೆ ಅಷ್ಟು ನಾವು ತಿನ್ನೋಣ. ಉಳಿದಿದ್ದು ಪ್ರಾಣಿಗಳಿರ್ತದಲ್ವಾ, ಈಗ ಅಳಿಲುಗಳಿರ್ತದೆ, ಮೊಲಗಳಿರ್ತದೆ, ಏನೋ ಅದರಲ್ಲಿ ಕಾಡು ಪ್ರಾಣಿಗಳು ಇನ್ನೊಂದು ಮತ್ತೊಂದು ಬಂದು ತಿನ್ಕೊಂಡು ಹೋಗ್ಲಿ ಅಲ್ಲ. ಎಲ್ಲ ನಾವೇ ತಿನ್ನಬೇಕು ಅಂದ್ರೆ ಹೆಂಗೆ? ನೀವೊಂದು ನಾವು ಹೊರಗಡೆ ಕೆಲಸ ಮಾಡಿ ಸಾಕಷ್ಟು ದುಡಿತೀವಿ. ಮನುಷ್ಯ ಇವತ್ತು ದುಡ್ಡಿಗೇನು ಬರ ಇಲ್ಲ, ಎಲ್ಲ ಸಾಕಷ್ಟು ದುಡಿತಾನೆ. ಆದರೆ ಮನಸ್ಸಿಗೆ ನೆಮ್ಮದಿ ಇಲ್ಲ. ದುಡ್ಡಿನ ಬಿದ್ದು ನೆಮ್ಮದಿನ ಹಾಳು ಮಾಡ್ಕೊಂಡಿದ್ದೀವಿ. ನೆಮ್ಮದಿ ಬೇಕು ಅಂದರೆ ಒಂದು ಈ ಥರ ಒಂದು ಅರ್ಧ ಎಕರೆಗಾರು ಸರಿ, 1 ಎಕರೆಗಾರು ಸರಿ, ನಿಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟಕ್ಕೆ ಸಹಜವಾದ ಬೇಸಾಯ ಮಾಡ್ಕೊಂಡು ಆ ಗಿಡಗಳನ್ನ ಬೆಳವಣಿಗೆನ ನೀವು ನೋಡ್ತಾ ಆನಂದ ಅನುಭವಿಸ್ಕೊಂಡು ಅಲ್ಲಿ ಬಿಡ್ತಕ್ಕಂಥ ಹಣ್ಣುಗಳನ್ನ ತಿನ್ಕೊಂಡು ಅದು ಎಷ್ಟು ಖುಷಿ ಕೊಡ್ತದೆ ಅಂದರೆ ಅದು ಯಾರು ಅನುಭವಿಸ್ತಾರಲ್ಲ ಅವ್ರಿಗೆ ಮಾತ್ರ ಗೊತ್ತು. ನಾವು ವಿಡಿಯೋ ಮಾಡಿ ಯಾಕೆ ನಿಮಗೆ ಅದೆಲ್ಲ ಹೇಳ್ತಾ ಇರ್ತೀನಿ ಅಂದರೆ, ನೀವು ಆನಂದ ಪಡಲಿ, ನೀವು ಆ ಥರ ಸಹಜ ಕೃಷಿ ಭಾಗವಾಗಿ ನೀವು ಭಾಗವಹಿಸಲಿ, ನಿಮಗೂ ಒಳ್ಳೆಯದಾಗಲಿ ಅಂತ ಈ ವಿಡಿಯೋನ ಮಾಡೋದು ಸ್ನೇಹಿತರೆ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಏನಾದ್ರು ಇದ್ದರೆ ದಯಮಾಡಿ ನನ್ನ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ನಿಮಗೆ ರಿಪ್ಲೈ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋ ನೋಡಿದ ನಿಮಗೆಲ್ಲ ವಂದಿಸಿ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು.